ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಮನೋಹರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸರ್ ಫಿಲಮ್ ಅಂತೂ ಭಾಳ ಸೂಪರ್ ಆಗಿದೆ. ಯಾಕಂದರೆ ಫ್ಯಾಮ್ಲಿ ಅವರು ಕುತ್ಕೊಂಡು ನೋಡೋಂಥ ಫ್ಯಾಮ್ಲಿ ಫಿಲಮ್ ಇದು. ನಾವೀಗಾಗಲೇ ಪಕ್ಕದಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ವಿ. ಏನಪ್ಪ ಇಷ್ಟು ಬೇಗ 3 ಅವರ್ ಆಯ್ತಾ 2.5 ಅವರ್ ಆಗುತ್ತೆ, ಹೋಗಿದ್ದೆ ಗೊತ್ತಾಯಿಲ್ಲ. ನಾವು ನೆಕ್ಸ್ಟ್ ಏನು ಬರ್ತದೆ ಅಂತ ನೋಡ್ತಾ ಇದೀವಿ ನಾವು. ಒಂದು ಹುಡುಗಿ ಲವ್ ಮಾಡಿದ ಮೇಲೆ ಯಾವ ಥರ ಇರಬೇಕು ಅಂತ ಕರೆಕ್ಟಾಗಿ ತೋರಿಸಿದ್ದಾರೆ. ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ಮನೋಹರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಇದು ಕ್ಯಾಮ್ರಾ ಫೇಸು ಹೌದು. ಆ ಹುಡುಗಿ ಚೆನ್ನಾಗಿ ಮಾಡಿದ್ದಾಳೆ, ಇನ್ನೊಬ್ಬ ಹುಡುಗಿನೂ ಚೆನ್ನಾಗಿ ಮಾಡಿದ್ದಾಳೆ. ಪಾಪ ಮನೋಹರ್ ತುಂಬ ಕಷ್ಟ ಬಿದ್ದು ಇದು ಮಾಡಿದ್ದಾನೆ. ಅಟ್ಲೀಸ್ಟ್ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಷ್ಟೆ. ಸರ್ ಫಿಲಮ್ ಅಂತೂ ಭಾಳ ಸೂಪರ್ ಆಗಿದೆ. ಯಾಕಂದರೆ ಫ್ಯಾಮ್ಲಿ ಅವರು ಕುತ್ಕೊಂಡು ನೋಡೋಂಥ ಫ್ಯಾಮ್ಲಿ ಫಿಲಮ್ ಇದು. ಯಾಕಂದರೆ ನಾವೀಗಾಗಲೇ ಪಕ್ಕದಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ವಿ. ಏನಪ್ಪ ಇಷ್ಟು ಬೇಗ 3 ಅವರ್ ಆಯ್ತಾ 2.5 ಅವರ್ ಆಗುತ್ತೆ, ಹೋಗಿದ್ದೆ ಗೊತ್ತಾಯಿಲ್ಲ. ನಾವು ನೆಕ್ಸ್ಟ್ ಏನು ಬರ್ತದೆ ಅಂತ ನೋಡ್ತಾ ಇದೀವಿ ನಾವು. ಬಟ್ ಆದರೆ ಈ ಥರ ಒಂದು ಫಿಲಮು ನಮ್ಮ ಮನೋಹರ್ ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಯಾಕಂದರೆ ಅವರು ಏನಿದೆ ತಂಗಿ ಮೇಲೆ ಇರ್ತಕ್ಕಂಥ ಪ್ರೀತಿ, ತಂದೆ ತಾಯಿ ಯಾರಿಲ್ಲ ಅಂದ್ರೂ ಅಣ್ಣನೇ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ಒಂದು ವಿಶೇಷವಾದಂಥ ಒಂದು ಅರ್ಥ ಇದೆ ಅದರಲ್ಲಿ. ಯಾಕಂದರೆ ಫ್ಯಾಮ್ಲಿ ಕುತ್ಕೊಂಡು ನೋಡೋಂಥದ್ರಲ್ಲಿ ತಂದೆ ತಾಯಿ ಅಣ್ಣ ತಂಗಿ ಯಾರೇ ಕುತ್ಕೊಂಡು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಆ ಒಂದು ಸಮಯದಲ್ಲಿ. ಅಷ್ಟೊಂದು ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ. ಬಟ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಆ ಮ್ಯೂಸಿಕ್ ಕೇಳಲಿಕ್ಕೆ ಒಂದು ಅಂದವಾಗಿದೆ ನಮಗೆ. ಅದೊಂದು ಹೇಳ್ತಾ ಸಾಂಗ್ಸ್ ಅಷ್ಟೇ 2 ಸಾಂಗ್ಸು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಸಾಂಗ್ಸ್ ಮಾಡಿದ್ದಾರೆ. ಅದೆಲ್ಲನೂ ಓವರಾಲ್ ಫಿಲಮ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ನೋಡೋಂಥ ಫಿಲಮ್ ಇದು. ಸರ್ ನೀವು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಸರ್ ಪ್ರೇಕ್ಷಕರಾಗಿ ನಾನು ಹೇಳ್ತಾ ಇರೋದು, ಆ್ಯಕ್ಚುಲಾಗಿ ನಾನು ಪ್ರೇಕ್ಷಕರಾಗಿ ನೋಡಿ ಹೇಳ್ತಾ ಇರೋದನ್ನು. ಎಲ್ಲರೂ ಅಷ್ಟೇ ಬಂದು ಜನ ಕುತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಒಂದ್ಸತಿ ನಾವು ನೋಡಿದ್ರೆ ಮತ್ತೆ ಇನ್ನೊಂದ್ಸತಿ ನೋಡ್ಬೇಕು ಅನ್ಸುತ್ತೆ ನಮಗೆ. ಈಗ ಯಾಕೆ ನಾವು ಬಂದಿರೋದು ಏನಪ್ಪ ನೋಡೋಣ ತಮ್ಮ ಅನ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಇನ್ನೊಂದ್ಸತಿ ಮತ್ತೊಂದ್ಸತಿ ಬಂದು ಎಲ್ಲ ಫ್ಯಾಮಿಲಿ ನೋಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಮತ್ತೆ ಎಲ್ಲರೂ ಪ್ರೇಕ್ಷಕರು ಇದೇ ಮಾತು ನಾನು ಹೇಳ್ತೇನೆ. ಎಲ್ಲ ಬಂದು ಒಂದು ಫಿಲಮ್ ನೋಡಿ, ಈ ಥರ ಒಂದು ಫಿಲಮ್ನ ನೋಡಿ ಎಂಜಾಯ್ ಮಾಡಿ, ಮತ್ತೆ ಮಾಡಿರ್ತಕ್ಕಂಥ ಮನೋಹರ್ಗೆ ಎಲ್ಲ ಕೂಡ ಶುಭಾಶಯಗಳು ಕೂಡ ತಿಳಿಸ್ತಾ ಒಂದು ಧನ್ಯವಾದಗಳಂತ. ಜೈ ಹಿಂದ್ ಜೈ ಕರ್ನಾಟಕ. ಲವ್ ಸ್ಟೋರಿ ತಗೊಂಡಿದ್ದಾರೆ. ಇದು ಒಂದು ಹುಡುಗಿ ಲವ್ ಮಾಡಿದ ಮೇಲೆ ಯಾವ ಥರ ಇರಬೇಕು ಅಂತ ಕರೆಕ್ಟಾಗಿ ತೋರಿಸಿದ್ದಾರೆ. ಒಳ್ಳೆ ಪನಿಷ್ಮೆಂಟ್ ಸ್ಟೋರಿ ಇದು. ಡಿಫ್ರೆಂಟ್ ಲವ್. ಲವ್ ಮಾಡಿಬಿಟ್ಟು ಬೇರೆ ಹುಡುಗಿ ಕಟ್ಕೊಳ್ಳೋದು, ಮದುವೆ ಮಾಡೋದು ಹೇಳೋಕ್ಕೆ ತುಂಬ ಈಸಿ. ರಿಯಲ್ ಲೈಫಲ್ಲಿ ಈ ಥರ ನಡೀತದೆ ಅಂತ ತೋರಿಸಿದ್ದಾರೆ. ಒಳ್ಳೆ ಫಿಲಿಮ್ ಹಿಟ್ ಆಗುತ್ತೆ. ಸರ್ ಮನು ಸರ್ ಆ್ಯಕ್ಟಿಂಗ್ ಹೇಗಿದೆ ಸರ್? ಯಾರ್ದು? ಮನು ಸರ್ ಅದು ಸೂಪರ್ ಆಕ್ಟಿಂಗ್ ಸರ್. ಸೂಪರ್ ಆಕ್ಟಿಂಗ್. ಮನೋ ಥರನೇ ಇಲ್ಲ. ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಥರ ಮಾಡಿದ್ದಾರೆ. ಒಟ್ಟಿಗೆ ಒಂದು 10 ಫಿಲಿಮ್ ಮಾಡಿರಬೇಕು ಆ ಥರ ಇದೆ. ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟು ಈ ಥರ ಆ್ಯಕ್ಟ್ ಮಾಡೋಕ್ಕೆ ಅದು ಯಾರಿಂದ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಆ ಥರ ಆ್ಯಕ್ಟಿಂಗ್, ಒಳ್ಳೆ ಕ್ಯಾರೆಕ್ಟರ್. ಸೂಪರ್ ಫಿಲಿಮ್ ಸರ್ ಇದು. ಸೂಪರ್ ಫಿಲಿಮ್ ಹಿಟ್ ಆಗಿ ಹೋಗ್ಬೇಕು. ಆಕ್ಷನ್ ಚೆನ್ನಾಗಿದೆ ಸರ್. ಮನು ಸರ್ದು ಸೂಪರ್ ನೆಕ್ಸ್ಟ್ ಇನ್ನೂ ಜೋರಾಗಿ ಮಾಡಬೇಕು ಅವರು. ಸೂಪರ್. ಥ್ಯಾಂಕ್ ಯು. ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಸಿನಿಮಾ. ಮನೋಹರ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಶಿವಶಂಕರ್ ಮಾಸ್ಟರ್ ಡ್ಯಾನ್ಸ್ ಚೆನ್ನಾಗಿದೆ. ಇನ್ನೊಂದು ಐಟಮ್ ಸಾಂಗು ಚೆನ್ನಾಗಿದೆ. ಸಿನಿಮಾ ಓವರಾಲ್ ಚೆನ್ನಾಗಿದೆ. ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡ್ರಿ. ಥ್ಯಾಂಕ್ ಯು. ಸೂಪರ್ ಮೂವಿ. ಚೆನ್ನಾಗಿದೆ. ಸೂಪರ್. ಪಿಕ್ಚರ್ ಹೆಸರು ಉಯಿರೋಡು ವಿಳೆಯಾಡು. ಇದು ಅರ್ಥ ಏನಂತ ಹೇಳಿದ್ರೆ ಇಂಟ್ರೋಲ್ ಮೇಲೇ ಆ ಸ್ಟೋರಿ ಅರ್ಥ ಆಗೋದು. ಮುಂಚೆಯಿಂದ ನೋಡಿದ್ರೆ ಅದನ್ನ ಯಾರು ಬೇಜಾರು ಮಾಡ್ಕೊಬಾರ್ದು. ಇಂಟ್ರೋಲ್ ಮೇಲೆ ನೋಡಿದ್ರೆ ಸ್ಟೋರಿ ಅರ್ಥ ಆಗೋದು. ಒಳ್ಳೆ ಫಿಲಿಮು, ಒಳ್ಳೆ ಹಾಡುಗಳಿದೆ. ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಸೂಪರ್. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ಕರ್ನಾಟಕದಲ್ಲಿ ಕಷ್ಟಪಟ್ಟು ನಿರ್ಮಾಪಕರು ಮಾಡಿದ್ದಾರೆ ಈ ಸಿನಿಮಾನ. ಎಲ್ಲರೂ ನೋಡಿ ತಮಿಳ್ ಸಿನಿಮಾ ಮಾಡಿದ್ದಾರೆ. ಆದರೂ ಕನ್ನಡ ನೋಡಿ, ಆಮೇಲೆ ತಮಿಳ್ ನೋಡಿ ಎಲ್ಲ ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೇಳಿ ಮ್ಯಾಮ್. ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಿದೆ. ಓಡುತ್ತೆ ಫಿಲಮ್ ಅಂತ ಗ್ಯಾರಂಟಿ. ಸೂಪರ್. ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲೂ ಬೋರ್ ಆಗೋದಿಲ್ಲ. ತುಂಬ ಸಖತ್ತಾಗಿ ಮಾಡಿದ್ದಾರೆ.
ಫ್ಯಾಮಿಲಿಗೆ 3 ಅವರ್ಸ್ ಅಂತೂ ನೋಡಲಿಕ್ಕೆ ಎಂಟರ್ಟೈನ್ಮೆಂಟ್ ಇದೆ. ತುಂಬ ಚೆನ್ನಾಗಿದೆ, ಸಕ್ಸಸ್ಫುಲ್ ಮೂವಿ. ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ಕರ್ತಮಣಿ ಸಾಂಗ್ ಒಂದು ಸೂಪರು, ಮತ್ತು ಇನ್ನೊಂದು ಸ್ಲೋ ಸಾಂಗ್ ಒಂದು ಇತ್ತಲ್ಲ ಸ್ಯಾಡದು, ಅದು 2 ಸಾಂಗ್ ಹಿಟ್ ಸಾಂಗೆ ಅಂದರೆ ಡ್ಯಾನ್ಸ್ ಸೂಪರು. ನೋಡ್ಬೋದು ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ನೈಸ್ ಮೂವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಣ್ಣ ತಂಗಿ ಸ್ಟೋರಿ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್, ಸೂಪರ್, ಫ್ಯಾಂಟಾಸ್ಟಿಕ್.